ಎಲ್ಲರಿಗೂ ನಮಸ್ಕಾರ. ಯುದ್ಧ ಭಾರತ ದಿವಾಕರ ಹೆಗ್ಡೆ ಅವರು ಬರೆದಿರುವಂತಹ ಯುದ್ಧ ಭಾರತ ದೃಶ್ಯ 2. ರಾತ್ರಿಯ ಸಮಯ. ಗಾಂಧಾರಿ ಧೃತರಾಷ್ಟ್ರ ಸೇವಕರ ಸಹಾಯದಿಂದ ಮಲಗುವ ಮಂಚಕ್ಕೆ ಬರ್ತಾನೆ. ಕತ್ತಲಾಯಿತೆ ವಸುಮತಿಗೆ, ಇರುಳಿತ್ತ ಕನಸುಗಳೇನ ಅರಸರ ಚಿತ್ತ ಕಲಕಿತೆ. ಬೆತ್ತಲಾದವೇ ಹಗಲ ವೇಷಗಳು, ಇತ್ತ ಹರಿಬಹನೆಂಬ ವಾರ್ತೆಗೆ. ಮತ್ತ ಮೋಹದ ನಿದ್ದೆಗೆ ಸರಿದು ವಿಪತ್ತ ನೆನೆದನು ಅರಸ ನಂದಕನ ಅಳಲನೇನೆಂಬೆ. ಧೃತರಾಷ್ಟ್ರ ಗಾಬರಿಯಲ್ಲಿ, ಗಾಂಧಾರಿ ಗಾಂಧಾರಿ. ಅರಸ, ಏನಾಯಿತು? ಏಕೆ ಗಾಬರಿ? ಕಣ್ಣಿಲ್ಲದವರಿಗೆ ಕನಸುಗಳೇಕೆ ಬೀಳುತ್ತವೆ ಗಾಂಧಾರಿ? ಇದಕ್ಕೆ ಗಾಬರಿ ಪಡಬೇಕೆ? ಬದುಕುವ ಆಸೆ ಕನಸನ್ನು ಹುಟ್ಟಿಸುತ್ತದೆ. ಗಾಂಧಾರಿ, ನಿನಗೆ ಬದುಕುವ ಆಸೆ ಇಲ್ಲದೆ? ಆಸೆ ಇಲ್ಲದೆ ಒಂದು ಕ್ಷಣವೂ ಬದುಕಲಾಗುವುದಿಲ್ಲ. ಹಾಗಾದರೆ ನೀನೇಕೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೆ? ಕುರುಡನ ಕನಸುಗಳನ್ನು ನಾನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಅದಕ್ಕೆ ಅಂದರೆ ನಿನ್ನ ಬಯಕೆ, ಬೇಡಿಕೆ, ಪ್ರಪಂಚದ ಗ್ರಹಿಕೆಗಳನ್ನೆಲ್ಲ ನಾನು ಕುರುಡಿಯಾಗಿ ಗ್ರಹಿಸುವುದು ಸಾಧ್ಯವಿರಲಿಲ್ಲ. ನಿನಗೆ ತಿಳಿದ ನನ್ನ ಕನಸುಗಳು ಯಾವುವು? ಅದೇ ಮದುವೆಯಾಗುವ, ಮಕ್ಕಳನ್ನು ಪಡೆಯುವ, ರಾಜ್ಯವನ್ನಾಳುವ ಕನಸುಗಳು. ಎಷ್ಟು ಸರಿಯಾಗಿ ಹೇಳಿದೆ. ಆದರೆ ಜನ ಏನೆಂದರೂ ಗೊತ್ತೇ, ನೀನು ಪತಿವ್ರತೆಯಾಗುವ ಸಲುವಾಗಿ ಕಣ್ಣು ಕಟ್ಟಿಕೊಂಡೇ ಎಂದು. ಅದು ನಿಜವೇ. ಪತಿವ್ರತೆ ಎಂದರೆ ಗಂಡನನ್ನು ಅರ್ಥ ಮಾಡಿಕೊಳ್ಳುವವಳು, ಅವಳಿಗೆ ಅನುಕೂಲ ಆಗುವವಳು ಎಂದಲ್ಲವೇ? ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಬೇರೆ ದಾರಿಯೇ ಇರಲಿಲ್ಲ. ಹಾಗೆ ನೋಡಿದರೆ ನಾನು ನಿಜಕ್ಕೂ ಪತಿವ್ರತೆ. ನಾನು ನನ್ನ ಪತಿಯ ರೂಪವನ್ನು ನೋಡಿಲ್ಲವಾದ್ದರಿಂದ ಯಾರೆಂದಿಗೂ ಆತನನ್ನು ಹೋಲಿಸಲಿಲ್ಲ. ನನ್ನ ಕಲ್ಪನೆಗೂ ವಾಸ್ತವಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಧೃತರಾಷ್ಟ್ರ, ನಾನು ಕುರುಡನಾದದ್ದು ಸಾರ್ಥಕವಾಯಿತು. ಗಾಂಧಾರಿ, ನನ್ನ ಕನಸುಗಳ ಬಗೆಗೆ ಹೇಳಿದೆ. ನಿನಗೆ ನಿನ್ನದೇ ಕನಸುಗಳಿರಲಿಲ್ಲವೇ? ಆಸೆಗಳೇನೋ ಇದ್ದವು, ಕನಸುಗಳಿದ್ದವು ಎಂದು ಹೇಳುವುದು ಕಷ್ಟ. ನಿನ್ನ ಆಸೆಗಳೇಕೆ ಕನಸುಗಳಾಗಲಿಲ್ಲ? ಕನಸು ಕಾಣುವುದಕ್ಕೂ ಸ್ವಾತಂತ್ರ್ಯ ಬೇಕು. ಹೆಣ್ಣು ಮಕ್ಕಳಿಗೆ ಆ ಸ್ವಾತಂತ್ರ್ಯ ಸಿಗುವುದು ಬಹಳ ವಿರಳ. ಅದರಲ್ಲೂ ಅರಮನೆಯ ಹೆಣ್ಣುಗಳಿಗೆ ಬೇರೆಯವರ ಕನಸನ್ನು ಬದುಕುವುದು ಕರ್ತವ್ಯವೇ ಆಗಿರುತ್ತದೆ. ಗಾಂಧಾರಿ, ನಿನ್ನ ಸ್ವಾತಂತ್ರ್ಯಕ್ಕೆ ಯಾರು ಅಡ್ಡ ಬಂದರೂ ಹೇಳು. ಯಾರೆಂದು ಹೇಳಲಿ? ನಾನು ಗಾಂಧಾರದ ಅರಮನೆಯಲ್ಲಿ ಹುಟ್ಟಿದೆ ಎಂಬ ಕಾರಣದಿಂದ ಗಾಂಧಾರಿ ಎನಿಸಿಕೊಂಡೆ. ನನಗೊಂದು ಸುಂದರವಾದ ಹೆಸರಿಟ್ಟುಕೊಳ್ಳುವ ಭಾಗ್ಯ ದಕ್ಕಲಿಲ್ಲ. ಸಾಮ್ರಾಟನ ಕೈ ಹಿಡಿದೆನಾದ್ದರಿಂದ ಉತ್ಸವ ಮೂರ್ತಿಯಾದೆ. ಅರಮನೆಯ ರೀತಿ ನೀತಿಗಳ ಮಧ್ಯೆ ಮನಬಿಚ್ಚಿ ಅಳದಿರುವುದನ್ನು, ಗಟ್ಟಿಯಾಗಿ ನಗದೇ ಇರುವುದನ್ನು ಕಲಿತುಕೊಂಡೆ. ಇಲ್ಲಿ ಎಲ್ಲವೂ ಸಂಕಲ್ಪದಂತೆ ನಡೆಯುತ್ತವೆ, ಸಹಜವಾಗಿ ಅಲ್ಲ. ಮದುವೆಯಾಗುವುದಕ್ಕೂ ಮಕ್ಕಳನ್ನು ಪಡೆಯುವುದಕ್ಕೂ ಅನ್ಯ ಉದ್ದೇಶಗಳಿರುತ್ತವೆ. ನಾನು ತಾಯಿಯಾಗಬೇಕೆಂದು ಗರ್ಭಧರಿಸಲಿಲ್ಲ. ಹಸ್ತಿನಾವತಿಯ ಸಿಂಹಾಸನಕ್ಕೆ ಅಧಿಕಾರಿಯನ್ನು ಹಡೆಯಬೇಕಿತ್ತಲ್ಲ, ಅದಕ್ಕೆ. ಹಾಗಾಗಿ ಹಡೆಯದೆ ತಾಯಿಯಾಗಿ ಬಿಟ್ಟೆ. ಅರಸ ಧೃತರಾಷ್ಟ್ರ ಮತ್ತು ಗಾಂಧಾರಿ, ರಾತ್ರಿಯ ಸಮಯ ಆಗಿದೆ. ಸೇವಕರ ಸಹಾಯದಿಂದ ಮಲಗುವ ಕೊಠಡಿಗೆ ಬರ್ತಾರೆ. ಮಲಗುವ ಕೊಠಡಿಗೆ ಬಂದಾಗ ಕತ್ತಲಾಯಿತೆ. ಈಗ ಕತ್ತಲಾಗಿದೆಯಾ? ಅವನಿಗೆ ಯಾವಾಗ ಕತ್ತಲಾಗತ್ತೆ, ಯಾವಾಗ ಬೆಳಕಾಗತ್ತೆ ಗೊತ್ತಿಲ್ಲ. ಯಾರಾದರೂ ಬಂದು ಹೇಳಿದರೆ ಕತ್ತಲಾಯಿತು, ಯಾರಾದರೂ ಬಂದು ಹೇಳಿದರೆ ಬೆಳಗಾಯಿತು. ವಸುಮತಿಗೆ ಹೇಳ್ತಾನೆ, ಇರುಳಿತ್ತ ಕನಸುಗಳೇನು ಅರಸರ? ಅವನಿಗೂ ಕನಸು ಕಾಣುತ್ತಂತೆ. ಆದರೆ ಏನು ಕನಸು ಕಂಡಿರ್ಬೋದು? ಚಿತ್ತ ಕಲಕಿತೆ, ಬೆತ್ತಲಾದವೇ ಹಗಲ ವೇಷಗಳು. ಅವನ ಮನಸ್ಸು ಕಲಕಿರಬಹುದೇ? ಹಗಲಲ್ಲಿ ನಡೆಯುವಂಥ ವೇಷಗಳು ಏನಾಗಿವೆ, ಇವಾಗ ನಡೀತಾ ಇರಬಹುದೇ? ಏನಾಗಿರ್ಬೋದು? ಮತ್ತ ಮೋಹದ ನಿದ್ದೆ ಸರಿದು ವಿಪತ್ತ ನೆನೆದು ಮತ್ತಿನ ಮೋಹದ ಈ
ರಾಜ್ಯದ ಮೋಹದ, ರಾಜ್ಯವನ್ನು ಬಯಸುವಂತಹ ಆ ಒಂದು ಆಸೆಯ ಕನಸು ನಿದ್ದೆಯಿಂದ ಹೋಗಿರಬಹುದೇ? ಮೋಹದ ನಿದ್ದೆ ಸರಿದು, ಆ ಮೋಹದ ನಿದ್ದೆ ಸರಿದು ಅವನಿಗೆ ವಿಪತ್ತು ಏನಾದರೂ ಕನಸಿನಲ್ಲಿ ಕಂಡಿರಬಹುದೇ? ಅದನ್ನು ನೆನೆದುಕೊಂಡು ಏನು ಮಾಡ್ತಾನೆ, ಅರಸನಾಗಿರುವಂಥ ಕುರುಡನ ಅಳಲನ್ನು ಏನು ಅಂತ ಹೇಳಲಿ, ಗಾಬರಿ ಆಗ್ತಾನೆ. ಅವನಿಗೆ ಹೆದರಿಕೆ ಆಗುತ್ತೆ. ಒಮ್ಮೆಲೆ ಮಲಗಿರುವವನು ಅವನಿಗೆ ಎಚ್ಚರ ಹೆದರಿಕೆ ಆಗುತ್ತೆ. ಏನು ಅಂತ ಹೇಳಿದರೆ, ಗಾಂಧಾರಿ ಗಾಂಧಾರಿ ಅಂತ ಕರೀತಾನೆ, ತನ್ನ ಹೆಂಡತಿಯನ್ನು ಕರೀತಾನೆ. ಅರಸ, ಏನಾಯಿತು? ನೀನು ಅಷ್ಟು ಗಾಬರಿಯಲ್ಲಿ ಯಾಕೆ ಕರಿತಾ ಇದೆಯಾ ನನ್ನನ್ನು? ಏನಾಯಿತು? ಏನಾಯಿತು? ಯಾಕೆ ಗಾಬರಿ? ಈ ರೀತಿಯಾಗಿ ನೀನು ಗಾಬರಿ ಪಡ್ತಾ ಇರುವಂತಹ ಇದಕ್ಕೆ ಏನಾದರೂ ವಿಷಯ ಇರಬೇಕಲ್ವಾ? ಯಾಕೆ ನೀನು ಗಾಬರಿ ಪಡ್ತಾ ಇದ್ದಿ? ಅರಸ, ಕಣ್ಣಿಲ್ಲದವರಿಗೆ ಕನಸುಗಳೇಕೆ ಬೀಳ್ತವೆ ಗಾಂಧಾರಿ? ನನಗೆ ಹೇಗೂ ಕಣ್ಣಿಲ್ಲ, ನನಗೆ ಯಾಕೆ ಕನಸು ಬೀಳಬೇಕು? ನಾನು ಏನನ್ನು ನೋಡುವಂತಹ ಪ್ರಯತ್ನವನ್ನು ನಾನು ಮಾಡೋದಿಲ್ಲ, ಆದರೂ ನನಗೆ ಕನಸು ಬೀಳತ್ತಲ್ಲ, ಯಾಕೆ ಕನಸು ಬಿದ್ದಿರಬೇಕು? ಕಣ್ಣಿಲ್ಲದಿದ್ದರೆ ಕನಸು ಬೀಳುವಂಥದಕ್ಕೂ ಏನು ಸಂಬಂಧವೇ ಇಲ್ವೇ? ಇದಕ್ಕೆ ಏಕೆ ಗಾಬರಿ ಪಡಬೇಕು? ನೀವು ಕಣ್ಣು ಕಾಣೋದಿಲ್ಲ ಅಷ್ಟೇ, ನಿಮಗೆ ಕನಸು ಕಾಣಬಾರ್ದು ಅಂತ ಏನೂ ಇಲ್ಲ ಅಲ್ವಾ? ನಿಮಗೆ ಕಣ್ಣಿಲ್ಲ, ನೀವು ಇದಕ್ಕೆ ಗಾಬರಿ ಯಾಕೆ ಪಡಬೇಕು? ಬದುಕುವ ಆಸೆ ಇದೆ ನಿಮಗೆ, ಇನ್ನೂ ಬದುಕಬೇಕು, ಇನ್ನೂ ಒಂದಷ್ಟು ವರ್ಷ ಬದುಕಬೇಕು, ರಾಜ್ಯಭಾರ ಮಾಡಬೇಕು ಎನ್ನುವಂಥ ಆಸೆ ಇದೆ. ಆದ ಕಾರಣ ಆ ಬದುಕುವ ಆಸೆ ಏನು ಮಾಡುತ್ತೆ, ಕನಸನ್ನು ಹುಟ್ಟಿಸುತ್ತೆ. ಗಾಂಧಾರಿ, ನಿನಗೆ ಹಾಗಿದ್ರೆ ಬದುಕುವ ಆಸೆ ಇಲ್ವೇ? ನಿನಗೆ ಕನಸು ಬೀಳೋದಿಲ್ವಾ? ನನಗೆ ಮಾತ್ರ ಕನಸು ಬೀಳೋದಾ? ಆಸೆ ಇಲ್ಲದೆ ಒಂದು ಕ್ಷಣವು ಬದುಕಲಿಕ್ಕೆ ಆಗೋದಿಲ್ಲ. ನಮಗೆ ಆಸೆ, ಬದುಕಬೇಕು ಎನ್ನುವಂಥ ಆಸೆ ಏನಾಗುತ್ತೆ, ಇರಲೇಬೇಕಾಗತ್ತೆ. ಮನುಷ್ಯನಾದವನಿಗೆ ನಾವು ಬದುಕಬೇಕು ಎನ್ನುವಂಥ ಆಸೆಗಳು ಇರಲೇಬೇಕು. ಆದ ಕಾರಣ ಹಾಗಿದ್ರೆ ನೀನು ಯಾಕೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೆ? ನಿನಗೆ ಬದುಕುವಂತಹ ಆಸೆ ಇದ್ದಿದ್ದರೆ ನೀನು ಯಾಕೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡೆ? ಹೌದು, ನಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡದ್ದು ಹೌದು. ನನಗೆ ಕುರುಡನಾಗಿ ಬದುಕಬೇಕಲ್ವಾ? ಕುರುಡನನ್ನು ಮದುವೆ ಆಗ್ತಾ ಇದ್ದೇನೆ ಅಂತ ಹೇಳಿದರೆ ಕುರುಡನಿಗೆ ಯಾವ ರೀತಿಯ ಕನಸುಗಳು ಬೀಳ್ತವೆ ಅದನ್ನು ಅರ್ಥ ಮಾಡಿಕೊಳ್ಬೇಕಿತ್ತು ನಾನು. ಅದಕ್ಕೋಸ್ಕರ ನಾನು ಅಂದರೆ ನಿನ್ನ ಬಯಕೆ, ಬೇಡಿಕೆ, ಪ್ರಪಂಚದ ಗ್ರಹಿಕೆಗಳನ್ನೆಲ್ಲ ನಾನು ಕುರುಡಿಯಾಗದೆ ಗ್ರಹಿಸುವುದು ಸಾಧ್ಯವಿರಲಿಲ್ಲ. ಒಂದು ವೇಳೆ ನನಗೆ ಕಣ್ಣು ಕಾಣ್ತಾ ಇದ್ದರೆ ನನಗೆ ನಿಮಗೆ ಏನು ಬಯಕೆಗಳಿರ್ತವೆ, ಏನು ಬೇಡಿಕೆಗಳಿರ್ತವೆ, ಪ್ರಪಂಚ ಹೇಗೆಲ್ಲ ಗ್ರಹಿಸ್ತದೆ ಎನ್ನುವಂಥದ್ದನ್ನು ನನಗೆ ಗ್ರಹಿಸಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡೆ. ನಿನಗೆ ತಿಳಿದ ನನ್ನ ಕನಸುಗಳು ಯಾವುದು? ಹಾಗಿದ್ರೆ ನೀನು ಇವಾಗ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ನಂತರ ನಿನಗೆ ನನ್ನ ಕನಸುಗಳೆಲ್ಲ ನಿನಗೆ ತಿಳಿದಿದೆ ಅಂತಾಯಿತು. ನಿನಗೆ ಈಗ ಯಾವ ಕನಸುಗಳು, ನನ್ನ ಕನಸುಗಳು ನಿನಗೆ ತಿಳಿದವು? ಅದೇ ಮದುವೆಯಾಗೋದು, ಮಕ್ಕಳನ್ನು ಪಡೆಯೋದು, ರಾಜ್ಯವನ್ನು ಆಳುವಂಥ ಕನಸು. ಅದು ಬಿಟ್ಟರೆ ಬೇರೆ ಏನು ಕನಸಿರತ್ತ? ಎಷ್ಟು ಸರಿಯಾಗಿ ಹೇಳಿದೆ. ಆದರೆ ಜನ ಏನಂದರೂ ಗೊತ್ತೇ, ನೀನು ಪತಿವ್ರತೆಯಾಗುವ ಸಲುವಾಗಿ ಕಣ್ಣು ಕಟ್ಟಿಕೊಂಡೇ ಎಂದು. ನೀನು ಜನಗಳೇನೋ ಹೇಳ್ತಾರೆ, ನಾವು ಹೇಗಿದ್ರೂ ಹೇಳ್ತಾರೆ ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಜನ ರಾಜ ಕುರುಡನಾಗಿದ್ದು ಹೆಂಡತಿ ಎಲ್ಲಿಯಾದರೂ ಕಣ್ಣು ಕಾಣುವವಳಾಗಿದ್ದರೆ ಏನಾದರೂ ಹೇಳ್ತಾರೆ. ಅದಕ್ಕಾಗಿ ನೀನು ಪತಿವ್ರತೆಯಾಗಿರಬೇಕಲ್ವಾ? ನೀನು ಬೇರೆ ಯಾವುದರ ಬಗ್ಗೆ ಯೋಚನೆ ಮಾಡದೆ ಇರಬೇಕು ಅಂತ ಹೇಳಿ ನೀನು ಪತಿವ್ರತೆ ಆಗಬೇಕು ಅಂತ ಹೇಳಿ ನೀನು ಈ ರೀತಿಯಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಇರ್ಬೋದು, ಅದು ನಿಜವೇ. ಪತಿವ್ರತೆ ಎಂದರೆ ಗಂಡನನ್ನು ಅರ್ಥ ಮಾಡಿಕೊಳ್ಳುವವಳು. ಹೌದು, ಗಂಡನನ್ನು ಅರ್ಥ ಮಾಡಿಕೊಳ್ಳುವವಳು ಮಾತ್ರ ಪತಿವ್ರತೆ ಆಗ್ತಾಳೆ. ಅವನಿಗೆ ಅನುಕೂಲ ಆಗಿರುವವಳು ಎಂದಲ್ವೇ? ಅವನಿಗೆ ಅನುಕೂಲವಾಗಿ ಇರಬೇಕು, ಇದೇ ಅಲ್ವಾ ಇರುವಂಥದ್ದು. ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಬೇರೆ ದಾರಿಯೇ ಇರಲಿಲ್ಲ. ನಿಮ್ಮನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ನನಗೆ ಬೇರೆ ಯಾವುದಾದ್ರೂ ದಾರಿಗಳಿರಬೇಕು, ಆದರೆ ನನಗೆ ಯಾವುದು ದಾರಿಗಳಿರಲಿಲ್ಲ. ಹಾಗೆ ನೋಡಿದರೆ ನಾನು ನಿಜಕ್ಕೂ ಪತಿವ್ರತೆ. ಹೌದು, ನಾನು ನಿಜಕ್ಕೂ ಏನಾಗಿದ್ದೇನೆ, ಪತಿವ್ರತೆಯಾಗಿದ್ದೇನೆ. ನಾನು ನನ್ನ ಪತಿಯ ರೂಪವನ್ನೇ ನೋಡಲಿಲ್ಲ. ನಾನು ನನಗೆ ಗಂಡ ಆಗುವವನು ಯಾರು ಅಂತ ಹೇಳಿ ಅವನ ಮುಖವನ್ನೇ ನೋಡಲಿಲ್ಲ, ಅವನು ಹೇಗಿದ್ದಾನೆ ಅಂತ ಹೇಳಿಯೇ ನೋಡಲಿಲ್ಲ. ಆದ ಕಾರಣ ನನಗೆ ಈ ಗಂಡನಿಗಿಂತ ಇವನು ಆಗಿದ್ದರೆ ಒಳ್ಳೆಯದಿತ್ತು, ನನಗೆ ಇವನು ಗಂಡನಾಗಿ ಬರ್ತಿದ್ರೆ ಒಳ್ಳೆಯದಿತ್ತು ಎನ್ನುವಂಥದ್ದು ನನಗೆ ಏನು ಅನ್ನಿಸ್ಲೇ ಇಲ್ಲ. ನಾನು ಯಾರೊಂದಿಗೂ ಆತನನ್ನು ಹೋಲಿಸಲೇ ಇಲ್ಲ. ನನ್ನ ಕಲ್ಪನೆಗೂ ವಾಸ್ತವಕ್ಕೂ ಯಾವ ವ್ಯತ್ಯಾಸವೂ ಇರಲಿಲ್ಲ. ತಾನು ಯಾವ ರೀತಿ ಕಲ್ಪಿಸಿಕೊಂಡಿದ್ದಾನೆ
ಅಥವಾ ನನಗೆ ವಾಸ್ತವವಾಗಿ ಯಾವ ರೀತಿ ಗಂಡ ಸಿಕ್ಕಿದ್ದಾನೆ ಅದಕ್ಕೆ ಯಾವುದೂ ವ್ಯತ್ಯಾಸವೇ ಇಲ್ಲ. ಧೃತರಾಷ್ಟ್ರ ಸ್ವಾಗತ ಮಾಡ್ತಾ ಇದ್ದಾನೆ. ನಾನು ಕೂಡನಾದದ್ದು ಸಾರ್ಥಕವಾಯಿತು, ನನಗೇನು ಬೇಜಾರಿಲ್ಲ. ನಾನು ಕೂಡನಾಗಿದ್ದರು ನನಗೆ ಹೆಂಡತಿ ಸಿಕ್ಕಿರುವವಳು ಇಂಥೊಳ್ಳೆ ಸಿಕ್ಕಿದ್ದಾಳೆ. ಗಾಂಧಾರಿ, ನನ್ನ ಕನಸುಗಳ ಬಗ್ಗೆ ನೀನು ಹೇಳಿದೆ ಸರಿ, ನಿನಗೆ ನಿನ್ನದೇ ಕನಸುಗಳಿರಲಿಲ್ವೇ? ನಿನಗೆ ಇವಾಗ ನನ್ನ ಕನಸುಗಳ ಬಗ್ಗೆ ನೀನು ಹೇಳಿದ್ಯಾ, ನೀನು ನನ್ನನ್ನು ತಿಳ್ಕೊಂಡಿದ್ದೀಯಾ? ಹೌದು. ಈಗ ನಿನಗೆ ನಿನ್ನದೇ ಆದ ಕನಸುಗಳಿರಲಿಲ್ವ? ಹಾಂ, ಆಸೆಗಳೇನೋ ಇತ್ತು, ನನಗೆ ಹೀಗಿರಬೇಕು, ಹೀಗಾಗಬೇಕು ಎನ್ನುವಂಥ ಆಸೆಗಳಿತ್ತು. ಕನಸುಗಳಿದ್ದವು ಎಂದು ಹೇಳುವುದು ಕಷ್ಟ. ನಾನು ಕನಸು ಕಾಣ್ತಾ ಇದ್ದೇನೆ ಅಂತ ಹೇಳುವಂಥದ್ದು ತುಂಬ ಕಷ್ಟಕರವಾಗಿರುವಂಥದ್ದು. ನಿನ್ನ ಆಸೆಗಳೇಕೆ ಕನಸುಗಳಾಗಲಿಲ್ಲ? ನೀನು ನಮಗೆ ಆಸೆಗಳಿತ್ತು, ಹೌದು. ಆ ಆಸೆಗಳು ಯಾಕೆ ಕನಸುಗಳಾಗಿ ನಿಮಗೆ ಬರಲಿಲ್ಲ? ಕನಸು ಕಾಣುವುದಕ್ಕೂ ಏನಿರಬೇಕು? ಸ್ವಾತಂತ್ರ್ಯ ಇರಬೇಕು. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಗುವಂಥದ್ದು ಬಹಳ ಕಡಿಮೆ, ಬಹಳ ಅಪರೂಪವಾಗಿರುವಂಥದ್ದು. ಅದರಲ್ಲೂ ಅರಮನೆಯ ಹೆಣ್ಮಕ್ಳಿಗಿದ್ದಾರಲ್ವಾ, ಅವರಿಗೆ ಬೇರೆಯವರ ಕನಸನ್ನು ಕಂಡು ಬದುಕುವುದೇ ಕರ್ತವ್ಯ. ಬೇರೆಯವರಿಗೆ ಯಾವ ರೀತಿ ಕನಸು ಬೀಳ್ತದೋ ಹಾಗೆ ಅವರು ಬದುಕಬೇಕು, ಅದವರ ಕರ್ತವ್ಯ. ಅರಮನೆಯಲ್ಲಿ ಹೆಣ್ಣಾಗಿ ಹುಟ್ಟಿರುವಂಥ ಹೆಣ್ಣು ಮಕ್ಕಳು ಯಾರಿದ್ದಾರೆ, ಅವರಿಗೆ ಬೇಕಾದವರನ್ನು ಮದುವೆ ಆಗುವಂಥದ್ದು, ಅವರಿಗೆ ಬೇಕಾದ ಹಾಗೆ ಕನಸುಗಳನ್ನು ಕಾಡುವಂಥದ್ದು ಇಲ್ಲವೇ ಇಲ್ಲ. ಅವರಿಗೆ ಬೇರೆಯವರ ಕನಸುಗಳು ಯಾವುದು ಬೀಳ್ತದೋ ಅದೇ ಅವರಿಗೆ ಕರ್ತವ್ಯ ಆಗಿರುವಂಥದ್ದು. ಗಾಂಧಾರಿ, ನಿನ್ನ ಸ್ವಾತಂತ್ರ್ಯಕ್ಕೆ ಯಾರು ಅಡ್ಡಿ ಬಂದರು? ಈಗ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೆ? ಇವಾಗ ಯಾರು ನಿನ್ನ ಸ್ವಾತಂತ್ರ್ಯವನ್ನು ತಡೆದವರು ಯಾರು ಅಡ್ಡಿ ಬಂದರು? ಯಾರೆಂದು ನಾನು ಯಾರನ್ನ ಹೇಳಿ? ನಾನು ಗಾಂಧಾರದ ಅರಮನೆಯಲ್ಲಿರಬೇಕಾದ್ರೆ ಅರಮನೆಯಲ್ಲಿ ಹುಟ್ಟಿದೆ ಎನ್ನುವಂಥ ಕಾರಣದಿಂದ ಗಾಂಧಾರಿ ಅಂತ ಹೇಳಿದರು ನನ್ನನ್ನು. ನಾನು ಗಾಂಧಾರ ರಾಜನ ಮಗಳಾದ ಕಾರಣ ನಾನೇನಾದೆ? ಗಾಂಧಾರಿಯಾದೆ. ನನಗೊಂದು ಒಳ್ಳೆಯ ಹೆಸರು ಕೂಡ ಇರಲಿಲ್ಲ. ನನಗೆ ಹೆಸರನ್ನು ಗಾಂಧಾರಿಂದಲೇ ಹೇಳಿ ಕರೆಯುವಂಥದ್ದು, ನನ್ನನ್ನು ಗಾಂಧಾರದ ರಾಜನ ಮಗಳು ಅಂತ ಹೇಳಿ. ನನಗೊಂದು ಸುಂದರವಾದ ಹೆಸರಿಟ್ಟುಕೊಳ್ಳುವ ಭಾಗ್ಯ ದಕ್ಕಲಿಲ್ಲ. ನಾನು ನಿಮ್ಮ ಕೈ ಹಿಡಿದೆ, ಸಾಮ್ರಾಟನ ಕೈ ಹಿಡಿದೆ. ಆದ್ದರಿಂದ ನಾನು ಉತ್ಸವ ಮೂರ್ತಿಯಾದೆ. ನೀವು ಏನು ಹೇಳ್ತಿರೋ ಹಾಗೆ ನಾನು ಎಲ್ಲದಕ್ಕೂ ಹೌದು ಅಂತ ಹೇಳಿ ತಲೆ ಅಲ್ಲಾಡಿಸಿದೆ. ಅರಮನೆಯ ರೀತಿ ನೀತಿಗಳ ಮಧ್ಯೆ ಮನಬಿಚ್ಚಿ ನನಗೆ ಏನು ಮಾತಾಡಲಿಕ್ಕೆ ಗೊತ್ತಿಲ್ಲ. ನನಗೆ ಏನು ಮನಸ್ಸಿಗೆ ಏನು ತೋಚತ್ತೋ ನಾನು ಹಾಗೆ ಮಾತಾಡಲಿಕ್ಕಿಲ್ಲ. ನನಗೆ ಮನಸ್ಸಿಗೆ ನಗಬೇಕು ಅಂತ ಹೇಳಿದ್ರು ನಾನು ಹಾಗೆ ನಗ್ಲಿಕ್ಕೆ ಗೊತ್ತಿಲ್ಲ. ನಾನು ಅಳಬೇಕು ಅಂತ ಹೇಳಿದ್ರು ನಂಗೆ ಅಳ್ಲಿಕ್ಕೆ ಗೊತ್ತಿಲ್ಲ. ನಾನೇನು ಮಾಡಬೇಕು? ಪ್ರತಿ ಕ್ಷಣವೂ ಕೂಡ ರಾಜಸಭೆಯ ರಾಜನ ಮರ್ಯಾದೆಯನ್ನು ಕಾಪಾಡಬೇಕು ಅಂತ ಹೇಳಿ ನನಗೆ ನಗ್ಲಿಕ್ಕೂ ಗೊತ್ತಿಲ್ಲ, ಅಳ್ಲಿಕ್ಕೂ ಗೊತ್ತಿಲ್ಲ, ದುಃಖ ಪಡಲಿಕ್ಕೂ ಇಲ್ಲ, ಏನು ಮಾಡಲಿಕ್ಕೂ ಇಲ್ಲ. ಇದನ್ನೆಲ್ಲ ಗಟ್ಟಿಯಾಗಿ ನಗಬೇಕು ಅಂತ ಹೇಳಿದರೆ ಅದನ್ನು ನಗಲಿಕ್ಕಿಲ್ಲ. ನಾನು ಅದನ್ನು ಕಲ್ತ್ಕೊಂಡೆ. ಇಲ್ಲಿ ಎಲ್ಲವೂ ಏನಾಗಿರುತ್ತೆ? ಸಂಕಲ್ಪದಂತೆ ನಡೀತಾ ಹೋಗುತ್ತೆ. ನೀವೇನು ಸಂಕಲ್ಪ ಮಾಡಿದ್ದೀರೋ ಅದೇ ಏನಾಗತ್ತೆ? ನಡೀತಾ ಹೋಗುವಂಥದ್ದು. ಮದುವೆಯಾಗುವುದಕ್ಕೂ ಮಕ್ಕಳನ್ನು ಪಡೆಯುವುದಕ್ಕೂ ಅನ್ಯ ಉದ್ದೇಶಗಳಿರ್ತವೆ. ಮಗುವೆ ಆಗಬೇಕು ಅಂತ ಹೇಳಿ ಮದುವೆ ಆದದ್ದಲ್ಲ, ಮಕ್ಕಳನ್ನು ಪಡೆಯಬೇಕು ಅಂತ ಹೇಳಿ ಮಕ್ಕಳನ್ನು ಪಡೆದದ್ದಲ್ಲ. ಅದಕ್ಕೂ ಬೇರೆ ಬೇರೆ ಉದ್ದೇಶ ಇತ್ತು, ಅದಕ್ಕೋಸ್ಕರ ಆದದ್ದು. ನಾನು ತಾಯಿ ಆಗಬೇಕು, ನನಗೆ ತಾಯಿ ಆಗಬೇಕು ಅಂತ ಹೇಳಿ ನಾನೇನು ಗರ್ಭ ಧರಿಸಿದ್ದಲ್ಲ. ನನ್ನ ಮಕ್ಕಳನ್ನು ಹೆತ್ತು ಸಾಕಿದವನು ನಾನಲ್ಲ. ಹಸ್ತಿನಾವತಿಯ ಸಿಂಹಾಸನಕ್ಕೆ ಅಧಿಕಾರಿ ಬೇಕಿತ್ತು, ಉತ್ತರಾಧಿಕಾರಿ ಬೇಕಿತ್ತು. ಅದು ಬೇಕು ಅಂತ ಹೇಳಿದ್ರೇನು ಏನು ಮಾಡಬೇಕು? ನಾನು ಹಡಿಬೇಕು. ಅದಕ್ಕೋಸ್ಕರ ಹಡ್ದದ್ದು. ಹಡೆಯದೆ ತಾಯಿಯಾಗಿಬಿಟ್ಟೆ. ನಾನು ಇರಲಿಲ್ಲ, ಆದರೂ ನಾನು ತಾಯಿ, 100 ಮಂದಿ ಕೌರವರ ತಾಯಿ ಅಂತ ಹೇಳಿಕೊಳ್ಳುವ ಹಾಗಾಯಿತು. ಅದು ನಾನು ಹೆತ್ತ ಮಕ್ಕಳಲ್ಲ, ನನಗೆ ವರದಿಂದ ಸಿಕ್ಕಿರುವಂಥದ್ದು, ನಾನು ಹಡೆದಿರುವಂಥದ್ದಲ್ಲ. ಹೀಗಾಗಿ ಸ್ವಾತಂತ್ರ್ಯ ಇನ್ನೆಲ್ಲಿ ಸ್ವಾತಂತ್ರ್ಯ? ನಮಗೆ ಸ್ವಾತಂತ್ರ್ಯ ಇಲ್ವಾ ಅಂತ ಕೇಳಬಹುದು. ನಮ್ಗೆ ಯಾವುದಕ್ಕೂ ಇಲ್ಲದೆ ಇರುವಂಥ ಸ್ವಾತಂತ್ರ್ಯವನ್ನು ಇನ್ನೆಲ್ಲಿ ಹುಡುಕ್ಲಿ ನಾನು ಅಂತ ಹೇಳಿ ಗಾಂಧಾರಿ ಹೇಳ್ತಾಳಂತೆ. ಧನ್ಯವಾದಗಳು.